ಫ್ರೆಂಡ್ಸ್, ನಾನು ಇದನ್ನ ಮನೆಯಲ್ಲಿ ಉಳಿದಿರೋಂತಹ ಕೇಕ್ನ ಬಳಸಿ ಈ ಕೇಕ್ ಪಾಪ್ಸನ್ನು ಮಾಡಿದ್ದೀನಿ. ಎಷ್ಟು ಈಸಿ ಗೊತ್ತಾ? ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಕಲರ್ಫುಲ್ ಪಾಪ್ಸನ್ನು ಮನೆಯಲ್ಲೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಈ ರೆಸಿಪಿ ಅಂತ ನೋಡೋಣ. ಫ್ರೆಂಡ್ಸ್, ನಾವೆಲ್ಲಾದರೂ ಬೇಕ್ರಿಗೆ ಅಥವಾ ಸೂಪರ್ ಮಾರ್ಕೆಟಿಗೆ ಹೋದಾಗ ನಮ್ಮ ಚಿನಿಮಾ ತುಂಬ ಇಷ್ಟಪಟ್ಟು ಕೇಳೋದೇನು ಗೊತ್ತಾ? ಕೇಕ್ ಪಾಪ್ಸ್. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಮನೆಯಿಂದನೇ ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಸರ್ಕಸ್ ಮಾಡಿ ಕರ್ಕೊಂಡು ಹೋಗಿರ್ತಾಳೆ ನಮ್ಮನ್ನು. ಸೊ ಅವಳಿಗೆ ತುಂಬ ಇಷ್ಟ ಆಗೋವಂಥದ್ದು ಅದು. ಹಾಗೆ ಮೊನ್ನೆ ನಾವು ಗೋಲ್ಡ್ ಪ್ಲೇ ಬಟನ್ ಬಂತಲ್ಲ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡಲಿಕ್ಕೆ ಕೇಕ್ ತಗೊಂಡು ಬಂದಿದ್ವಿ. ಇಷ್ಟು ಉಳಿದಿದೆ, ಇದರಿಂದಲೇ ಮನೆಯಲ್ಲೇ ಕೇಕ್ ಪಾಪ್ಸ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆದಿಗಿಂತ ಮನೇಲಿ ಮಾಡೋದು ಹೆಲ್ದಿಯಾಗಿರುತ್ತೆ, ಜೊತೆಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಬನ್ನಿ ಮಾಡಿಬಿಡೋಣ ಈ ರೆಸಿಪಿನ. ಫ್ರೆಂಡ್ಸ್, ನಾನು ನಾರ್ಮಲ್ ಕ್ರೀಮ್ ಕೇಕ್ ತರಿಸಿದ್ದೆ. ಸೊ ಫಸ್ಟ್ ಏನು ಮಾಡಬೇಕು ಗೊತ್ತಾ? ಈ ಮೇಲಿರ್ತಕ್ಕಂತಹ ಕ್ರೀಮ್ನ ತೆಗೆದುಬಿಡಬೇಕು. ಜಸ್ಟ್ ನಮಗೆ ಬ್ರೆಡ್ ಮಾತ್ರ ಬೇಕು, ಅಂದರೆ ಪ್ಲೇನ್ ಕೇಕ್ ಅಷ್ಟೇ ಬೇಕು. ಹಾಗಾಗಿ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ನೋಡಿ, ಈ ಥರ ಕ್ರೀಮ್ನ ತೆಗೆದುಬಿಟ್ಟು ಬರೀ ಕೇಕ್ ಅಷ್ಟೇ, ಪ್ಲೇನ್ ಕೇಕ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಪ್ಲೇನ್ ಚಾಕ್ಲೇಟ್ ಕೇಕ್ನ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದೂ. ಫ್ರೆಂಡ್ಸ್, ಈ ಥರ ಬ್ರೆಡ್ನೆಲ್ಲ ಸೆಪ್ರೇಟ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇದು ಕೇಕ್ ಅಷ್ಟಾಗಿ ಸಿಹಿ ಇಲ್ಲ, ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ಅನ್ಸಾಲ್ಟೆಡ್ ಬಟರ್ ತಗೋಬೇಕು. 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಸೊ ಈಗ ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರೇನೋ ಹಾಕ್ಕೋಬಾರ್ದು. ನೋಡಿ, ಈ ಥರ ಒಂದು ಉಂಡೆನ ಮಾಡ್ಕೋಬೇಕು. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲದೂ ಕೂಡ ಉಂಡೆಗಳನ್ನ ಮಾಡಿಟ್ಕೋಬೇಕು. ಈ ರೆಡಿ ಮಾಡಿರೋ ಉಂಡೆಗಳನ್ನ ಒಂದು 20 ಮಿನಿಟ್ಸ್ ಫ್ರೀಝರ್ನಲ್ಲಿ ಇಟ್ಕೊಳ್ಳೋಣ. ಫ್ರಿಜ್ಜಲ್ಲ, ಫ್ರೀಝರ್ನಲ್ಲಿ. ಆವಾಗ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರೆಂಡ್ಸ್, ಅದು ಸೆಟ್ ಆಗೋಷ್ಟೊತ್ತಿಗೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ವೈಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೋಬೇಕು. ನೀವು ವೈಟ್, ಡಾರ್ಕ್ ಯಾವ್ದು ಬೇಕಾದರೂ ತೊಗೋಬೋದು. ಫ್ರೆಂಡ್ಸ್, ನೀವು ಇದೇ ಕೇಕ್ ಪಾಪ್ಸ್ನ ಆಚೆ ತೊಗೊಂಡ್ರೆ ಒಂದೊಂದಕ್ಕೆ 30 ರೂಪೀಸ್ ಆಗುತ್ತೆ. ಮನೇಲಿ ಮಾಡಿಕೊಂಡ್ರೆ ನೀವು 10-12 ಆರಾಮಾಗಿ ಮಾಡ್ಬೋದು. ಈ ರೀತಿ ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಸ್ಪ್ರಿಂಕಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಸ್ವಲ್ಪ ಚಾಕ್ಲೇಟ್ ಇತ್ತು, ಮತ್ತು ಈ ಥರ ಕಲರ್ ಬಾಲ್ಸ್ ಇತ್ತು. ಸೊ ಇದರಿಂದನೇ ಡೆಕೋರೇಟ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನಾನು ಈ ಕೇಕ್ ಮಿಕ್ಸ್ ಮಾಡಲಿಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹಾಲನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಫಸ್ಟು ಈ ರೀತಿ ಲಾಲಿಪಾಪ್ ಸ್ಟಿಕ್ನ ಮೆಲ್ಟ್ ಮಾಡಿರೋ ಚಾಕ್ಲೇಟ್ನಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಆನಂತರ ಈ ಲಾಲಿಪಾಪ್ಗೆ ಚುಚ್ಚಬೇಕು. ಆವಾಗ ಅಂಟ್ಕೊಳ್ಳುತ್ತೆ, ಅಂದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ನಂತರ ಚಾಕ್ಲೇಟಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ನಿಧಾನಕ್ಕೆ ರೋಲ್ ಮಾಡಬೇಕು. ಅಂದರೆ ಎಕ್ಸ್ಟ್ರಾ ಚಾಕ್ಲೇಟ್ ಎಲ್ಲ ಬಂದ್ಬಿಡುತ್ತೆ ಕೆಳಗೆ. ಜೊತೆಗೆ ಶೇಪ್ ಕೂಡ ನೀಟಾಗಿ ಬರುತ್ತೆ. ಮೇಲೆ ಚಾಕ್ಲೇಟ್ ಒಂದು ಕಡೆನೇ ಕೂರೋದು ಆ ಥರ ಏನೂ ಆಗಲ್ಲ. ತೆಗೆದ ತಕ್ಷಣವೇ ಸ್ಪ್ರಿಂಕಲ್ಸ್ ಹಾಕ್ಬಿಡ್ಬೇಕು. ಸ್ವಲ್ಪ ಲೇಟ್ ಆಯ್ತು ಅಂದರೂ ಅದ್ರ ಮೇಲೆ ಅಂಟ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಈ ರೀತಿ ಸ್ಪ್ರಿಂಕಲ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ನಿಲ್ಲಿಸ್ಬೇಕು. ನಾನು ಒಂದು ಲೋಟದಲ್ಲಿ ಅಕ್ಕಿ ಹಾಕಿಬಿಟ್ಟು ಈ ಥರ ನಿಲ್ಲಿಸಿದ್ದೀನಿ. ಫ್ರೆಂಡ್ಸ್, ಈ ಥರ ನಿಮ್ಮ ಹತ್ರ ಸ್ಪ್ರಿಂಕಲ್ಸ್ ಇಲ್ಲ ಅಥವಾ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಗೇ ಕೊಡ್ಬೋದು, ಚೆನ್ನಾಗಿರುತ್ತೆ. ಜಸ್ಟ್ ಈ ರೀತಿ ಲೈಟಾಗಿ ಎಲ್ಲ ಕಡೆನೂ ಹಾಕ್ಬಿಡ್ಬೇಕು. ಫ್ರೆಂಡ್ಸ್, ಒಂದು ವೇಳೆ ಸ್ಪ್ರಿಂಕಲ್ಸ್ ಸಿಗಲಿಲ್ಲ ಅಂದರೆ ಈ ಥರ ಚಾಕ್ಲೇಟ್ನಲ್ಲಿ ನಾವು ಆಲ್ರೆಡಿ ಡಿಪ್ ಮಾಡಿರ್ತೀವಲ್ವ, ಈ ವೈಟ್ ಚಾಕ್ಲೇಟ್ ಇದೆ ಅಲ್ವಾ, ಇದರಿಂದ ಮೇಲೆ ಡೆಕೋರೇಷನ್ ಮಾಡ್ಬೋದು. ನೀವೊಂದು ವೇಳೆ ಚಾಕ್ಲೇಟಿಂದ ಡೆಕೋರೇಟ್ ಮಾಡೋದಿತ್ತು ಅಂದರೆ ಡಿಪ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಚಾಕ್ಲೇಟ್ನ ಹಾಕಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಸಿಂಪಲ್ಲಾಗಿ ಒಂದು ಯೂನಿಕ್ ಡಿಸೈನ್ ಬಂದುಬಿಡುತ್ತೆ. ಫ್ರೆಂಡ್ಸ್, ನೀವು ಮನೇಲೇ ಈ ಥರ ಬೇಕಿಂಗ್ ಕಲಿಬೇಕಂದ್ರೆ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪೀಸ್ ಬರುತ್ತೆ. ಸೊ ಈಗ ವೈಟ್ ಚಾಕ್ಲೇಟಿಂದ ಮಾಡ್ತಾ ಇದ್ದೀನಿ. ಸೇಮ್ ನಾವು ಫಸ್ಟ್ ತೋರಿಸಿದ್ನಲ್ವ, ಅದೇ ಥರನೇ ವೈಟ್ ಚಾಕ್ಲೇಟ್ನಲ್ಲಿ ಡಿಪ್ ಮಾಡಿಬಿಟ್ಟು
ಇದ್ರ ಮೇಲೆ ಸ್ಪ್ರಿಂಕಲ್ಸ್ನ ಹಾಕ್ಕೊಳ್ಳೋದು. ನಿಮ್ಮ ಹತ್ರ ಒಂದು ವೇಳೆ ಫುಡ್ ಕಲರ್ ಏನಾದರೂ ಇತ್ತು ಒಳ್ಳೆ ಕ್ವಾಲಿಟಿದಂದರೆ ವೈಟ್ ಚಾಕ್ಲೇಟ್ನ ಜೊತೆಗೆ ಸ್ವಲ್ಪ ಪಿಂಕ್ ಕಲರ್ ಅಥವಾ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಡೆಕೋರೇಟ್ ಮಾಡ್ಬೋದು. ಅಂದರೆ ಮಕ್ಕಳಿಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಸೊ ಈಗ ಇದನ್ನು ನಾನು ಮತ್ತೆ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಇಟ್ಕೋಬೇಕು. ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೆ ಫ್ರಿಜ್ನಲ್ಲೇ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಕೋಬೋದು. ಸೂಪರ್ ಅಲ್ಲ? ಯಾವ್ದಿಷ್ಟ ಅದಿರು ನಿಂಗೆ? ನಿಂಗೆ ಯಾವ್ದು ಇಷ್ಟ ಚಿನ್ನಮ್ಮ? ನೋಡಿ, ಇದನ್ನೇ ನಾವು ಮಾರ್ಕೆಟಲ್ಲಿ ತಂದರೆ ಎಷ್ಟಾಗತ್ತೆ ಗೊತ್ತಾ? ಒಂದೊಂದಕ್ಕೆ 30 ರುಪೀಸು. ನಮ್ಮ ಪಾಪ ಚಿನಿಮ ಹೋದಾಗೆಲ್ಲ ತಗೊಳ್ತಾಳೆ ಅದನ್ನು. ಅದಕ್ಕೆ ಇವತ್ತು ನಾನೇ ಮನೇಲಿ ಮಾಡಿಬಿಟ್ಟೆ. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡೋ ಟೈಮ್. ಎಲ್ಲರೂ ಬೇರೆ ಬೇರೆ ತಗೊಂಡಿದ್ದೀವಿ. ಗಟ್ಟಿಯಾಗಿ ಫಿಕ್ಸ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನೀವು ನಂಬ್ತಿರಲ್ಲ, ಆಚೆದು ಒಂಥರ ಅದು ಗಟ್ಟಿ ಗಟ್ಟಿ ಆಗೋಗ್ಬಿಟ್ಟಿರತ್ತೆ. ಬಟ್ ಇದು ಮನೇಲಿ ಮಾಡಿರೋದಲ್ವಾ, ಬೆಣ್ಣೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀವಲ್ಲ, ಬಾಯಲ್ಲಿಟ್ರೆ ಕರ್ಗೋಗ್ತಾ ಇದೆ. ಅಂದರೆ ಮೇಲೆ ಲೇಯರ್ ಎಲ್ಲ ಗಟ್ಟಿ ಇದೆ, ಒಳಗೆಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಸೊಕ್ಕದಾಗಿದೆ. ಇನ್ಮೇಲೆ ಮನೆಯಲ್ಲೇ ಮಾಡೋಣ ಚಿನ್ನಿಮ್ಮ. ಚೆನ್ನಾಗಿದೆಯಾ? ಕಚ್ಚು ಹಂಗಿದೆ. ಏನು ಅವನ್ ಕನ್ನಡ ನೀವು ಕೇಳಬೇಕು. ಯಪ್ಪ, ಯಾವ ಲೆವೆಲಿಗೆ ಮಾತಾಡ್ತಾನೆ ಗೊತ್ತಾ ಕನ್ನಡ. ನೋಡಿ, ನನಗೇನೋ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಲಾಲಿಪಾಪ್ ಐತೆ ಇಲ್ಲಿ ಅಂತೆ. ಅದು ನನಗೇನೆ ಕ್ಲಿಯರಾಗಿ ಅರ್ಥ ಆಗತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ನೀವು ಒಂದು ವಾರಕ್ಕೆ ಮಾಡಿಟ್ಕೊಂಡು ಡೀಪ್ ಫ್ರೀಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಮಕ್ಳಿಗೆ ಕೊಡ್ಬೋದು. ಹೆಲ್ದಿಯಾಗೂ ಇರುತ್ತೆ ಮನೇಲಿ ಮಾಡೋದ್ರಿಂದ. ಜೊತೆಗೆ ಮಕ್ಕಳಿಗೆ ಕ್ರೇವಿಂಗ್ಸು ಕಮ್ಮಿ ಆಗುತ್ತೆ, ಹೊರಗಡೆದು ಇಷ್ಟಪಡೋದೇ ಇಲ್ಲ. ಇನ್ನು ಈ ಥರ ಬೇಕ್ರಿಯಲ್ಲಿ ಹೊರಗಡೆ ಸಿಗೋವಂತಹ ರೆಸಿಪಿಗಳನ್ನೆಲ್ಲ ನಾನು ಈಸಿಯಾಗಿ ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೊಸ ಹೊಸ ರೆಸಿಪೀಸ್ಗಳು ಬರ್ತಾ ಇರತ್ತೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.